ಇಲ್ಲಿ ನೋಡ್ರಿ ತಹಸೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದಾವ. ಬಿಲ್ಡಿಂಗ್ ಮೇಲೆ ಪೈಪ್ ಗೋಡಿ ಮೇಲೆ ನೋಡಿ, ಇದು ಡ್ರೈನೇಜ್ ಪೈಪ್ ಓಪನ್ ಆಗಿದೆ, ಮ್ಯಾಗಿಂದ ನೀರು ಬರ್ತಾ ಇದೆ. ಸರ್ಕಾರದಿಂದ ನಾಯಿಗಳಿಗೆ ಸಂತಾನ ಅಭಿವೃದ್ಧಿ ಆಗದ ರೀತಿ ಒಳಗ ಇಂಜೆಕ್ಷನ್ ಕೊಡಿಸಿ ಅದಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾ ಇದಾರೆ ಅಂತೇಳಿ ಒಂದ್ ಕಡೆ ತೋರಿಸ್ತಾ ಇದಾರೆ. ಇಲ್ಲಿ ನೋಡ್ರಿ ತಹಸೀಲ್ದಾರ್ ಕಚೇರಿ ಒಳಗಡೆ ಸಾಕಷ್ಟು ನಾಯಿಗಳು ಕುಂತು ಮಜಾ ಮಾಡ್ತಾ ಇದಾವ. ಕುಡುಕರ ಅಡ್ಡ ಇದ್ದಂಗಿದೆ. ಇದಕ್ಕೆ ತಹಸೀಲ್ದಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರ ಕಾದು ನೋಡಬೇಕಾದಂತ ಪರಿಸ್ಥಿತಿ. ಬೆಳಗಾವಿ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಇರ್ತಕ್ಕಂತ ಟಾಯ್ಲೆಟ್ ಅನ್ನು ನೋಡಬಹುದು. ಸಾರ್ವಜನಿಕರು ಇಲ್ಲಿ ಹೋದ್ರೆ ಅವರು 100% ಸತ್ತೇ ಹೋಗ್ಬೇಕು, ಆ ಪರಿಸ್ಥಿತಿ ಇದೆ. ಬೆಳಗಾವಿ ತಹಶೀಲ್ದಾರ್ ಕಚೇರಿಯ ಸ್ಥಿತಿ ಚಿಂತಾಜನಕ. ಬೆಳಗಾವಿ ತಹಶೀಲ್ದಾರ್ ಕಚೇರಿಗೆ ಒಳಗೆ ಹೋಗಬೇಕಾದರೆ ಮೊದಲು ಎದುರಾಗುವುದೇ ನಾಯಿಗಳ ದರ್ಶನ. ಜನರು ನಾಯಿ ಕಚ್ಚುತ್ತದೆಯೋ ಎಂಬ ಅಂಜಿಕೆಯಿಂದಲೇ ಒಳಗಡೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಕಚೇರಿಯೊಳಗೆ ಹೋದ ಬಳಿಕವೂ ಜನರ ಕಷ್ಟ ಮುಗಿಯೋದಿಲ್ಲ. ವೃದ್ಧರು, ಅಂಗವಿಕಲರು ಹಾಗೂ ಮಹಿಳೆಯರು ಮೆಟ್ಟಿಲು ಹತ್ತುವಾಗ ಎಚ್ಚರಿಕೆಯಿಂದಲೇ ಹತ್ತಬೇಕು. ಏಕೆಂದರೆ ಮೆಟ್ಟಿಲುಗಳು ಹದಗೆಟ್ಟಿದ್ದು ಬಿದ್ದು ಗಾಯವಾಗುವ ಭಯವಿದೆ. ಅದರ ಜೊತೆಗೆ ಕಚೇರಿಯೊಳಗೆ ಶೌಚಾಲಯಗಳ ಸ್ಥಿತಿ ಸಹ ಕಳಪೆಯಾಗಿದೆ. ಟಾಯ್ಲೆಟ್ನಲ್ಲಿ ದುರ್ವಾಸನೆ ಗಬ್ಬೆದ್ದು ಹರಡುತ್ತಿದ್ದು ಸಾರ್ವಜನಿಕರಿಗೆ ತಾಳದಂತಾಗಿದೆ. ಬಾತ್ರೂಮ್ ಪೈಪ್ ಒಡೆದು ಹೋಗಿ ನೀರು ಸುರಿಯುವ ಪರಿಸ್ಥಿತಿ. ಯಾರಾದರೂ ಅದರ ಹತ್ತಿರ ಹೋದರೆ ಅವರ ಮೇಲೆಯೇ ನೀರು ಬೀಳುವ ಸಾಧ್ಯತೆ ಇದೆ. ಇನ್ನು ಇದರ ಪಕ್ಕದಲ್ಲೇ ನೀರಿನ ಹೌಸ್ ಇದೆ. ಅದನ್ನು ಯಾವ ಉದ್ದೇಶಕ್ಕೆ ಬಳಸುತ್ತಾರೆ ಎಂಬುದು ಜನರಿಗೆ ಗೊತ್ತಿಲ್ಲ. ಅದೇ ನೀರನ್ನು ಕುಡಿಯಲು ಬಳಸಿದರೆ ಆರೋಗ್ಯದ ದೃಷ್ಟಿಯಿಂದ ಅಪಾಯವೇ ಸರಿ ಎಂದು ಜನರು ಹೇಳುತ್ತಿದ್ದಾರೆ. ಇದಕ್ಕೂ ಮೀರಿ ಆ ಹೌಸೆಯಲ್ಲಿ ಪಕ್ಕದಲ್ಲಿ ಸರಾಯಿ ಬಾಟಲಿಗಳು ಬಿದ್ದಿರುವುದು ಗಮನ ಸೆಳೆಯುತ್ತಿದೆ. ಅಲ್ಲಿ ಯಾರಾದರೂ ಮದ್ಯ ಸೇವಿಸಿ ಬಿಸಾಕಿದರೆ ಎಂಬ ಅನುಮಾನವು ಸಾರ್ವಜನಿಕರಲ್ಲಿ ಮೂಡಿದೆ. ಕಚೇರಿಯ ಒಳಭಾಗದಲ್ಲಿ ಸ್ವಚ್ಛತೆಯ ಕೊರತೆ ಸ್ಪಷ್ಟವಾಗಿ ಕಾಣುತ್ತಿದ್ದು, ಇದಕ್ಕೆ ತಹಶೀಲ್ದಾರ್ ಹಾಗೂ ಉಪ ತಹಶೀಲ್ದಾರ್ ಅವರು ಗಮನ ಹರಿಸದಿರುವುದು ಚಿಂತಾಜನಕವಾಗಿದೆ. ಈ ಬಗ್ಗೆ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜನರ ಕಚೇರಿಯೇ ಹೀಗೆ ಇದ್ದರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಎಂದು ಪ್ರಶ್ನಿಸುತ್ತಿದ್ದಾರೆ. ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಚೇರಿಯ ಒಳಭಾಗವನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಜನರ ಅಭಿಪ್ರಾಯ ಈಗ ಅಧಿಕಾರಿಗಳ ಕಿವಿಗೆ ಹೋಗುತ್ತದೆಯೋ ಅಥವಾ ನಿರ್ಲಕ್ಷ್ಯ ಮುಂದುವರಿಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನೋಡ್ರಿ ಒಳಗೋರಿ ಒಳಗಿಂದೆಲ್ಲಕ್ಕ ನೋಡ್ರಿ ಪರಿಸ್ಥಿತಿ ಚಿ 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 ಚಿ. ಟಾಯ್ಲೆಟ್ ಅನ್ನು ನೋಡಬಹುದು. ಸಾರ್ವಜನಿಕರು ಇಲ್ಲಿ ಹೋದ್ರೆ ಅವರು 100% ಸತ್ತೇ ಹೋಗ್ಬೇಕು, ಆ ಪರಿಸ್ಥಿತಿ ಇದೆ. ಅಲ್ಲಿ ಸೆರೆದ ಬಾಟ್ಲಿಗಳನ್ನ ನೋಡ್ಬೋದು. ಯಾವುದೇ ರೀತಿ ಕ್ಲೀನ್ ಇಲ್ಲ. ಯಾವುದೇ ರೀತಿ ಜನರಿಗೆ ಸೋಂಕು ತಗೊಲಿ, ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ್ರೆ ಇದಕ್ಕೆ ಯಾರ ಹೊಣೆ? ನೀವು ಕಂಡು ಕಾಣದಾಗೆ ಹೋಗೋದು ಸರಿ ಅನಿಸುವಂತದಲ್ಲ. ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿ ಒಳಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕೆಂದು ಅವರಿಗೆ ನೇರವಾಗಿ ತಿಳಿಸಲು ಬಯಸುತ್ತೇವೆ. ಮೇಲೆ ತಹಸೀಲ್ದಾರ್ ಆಫೀಸಿಗೆ ಹೋಗಬೇಕಾದ್ರೆ ಮೆಟ್ಟಲು ಸರಿಯಾಗಿಲ್ಲ. ಇಲ್ಲಿ ಕಾಣಬಹುದು, ಇಲ್ಲಿ ವಯಸ್ಸಾದವರು ಅಥವಾ ವಯಸ್ಸಾದಂತ ಎಲ್ಲ ವೃದ್ಧರು, ಅಂಗವಿಕಲರು ಯಾವ ರೀತಿ ಇಲ್ಲಿ ಹೋಗಬೇಕು, ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಯಾಕೆ ಗಮನಕ್ಕೆ ತಗೊಂಬಂದಿಲ್ಲ? ಇಲ್ಲಿ ನೋಡಿ, ಲೈವ್ ಅಲ್ಲಿ ನೋಡಿ, ಇದನ್ನ ಯಾವ ರೀತಿ ಇದರಲ್ಲಿ ಹತ್ಲಿಕ್ಕೆ ಅನುಕೂಲ ಇದೆಯಾ? ಇವತ್ತಿನ ದಿವಸ ನೀವು ಲೈವ್ ಆಗಿ ಕಾಣಬಹುದು. ಇಲ್ಲಿ ನೋಡಿ, ಇದೆಂತ ಪರಿಸ್ಥಿತಿ ಅಂತಂದ್ರೆ ಸಾರ್ವಜನಿಕರು ಇಲ್ಲಿ ಬಂದ್ರೆ ಯಾವ ರೀತಿ ಇವರು ಸ್ವಚ್ಛತೆಯನ್ನ ಇಟ್ಟುಕೊಂಡಿರ್ತಾರ ನೋಡಿ. ಏನು ಈ ರೀತಿ ಆದ್ರೆ ಮುಂದೆ ಪರಿಸ್ಥಿತಿ, ಜನರ ಪರಿಸ್ಥಿತಿ ಏನು ಅನ್ನುವುದರ ಕುರಿತಾಗಿ ನಾಳೆ ದಿವಸ ಅವ್ರನ್ನ ಕೇಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತಿನ ದಿವಸ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆದ್ರೆ ಯಾರು ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಮಾತನ್ನ ತಹಸೀಲ್ದಾರ್ನವನ್ನ